ಯಡೂರು ಕ್ಷೇತ್ರದಲ್ಲಿ ಎರಡನೇ ಕಾಶಿ ಅಂತ ಈ ಒಂದು ಪವಿತ್ರ ಸ್ಥಳದಲ್ಲಿ ಉಪಸ್ಥಿತಂತ ಶ್ರೀ 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 ಶ್ರೀಶೈಲ ಜಗದ್ಗುರು ಅವರ ಪಾದುಕೆ ವಂದಿಸುತ್ತಾ ವೇದಿಕೆ ಮೇಲೆ ಉಪಸ್ಥಿತ ಎಲ್ಲ ಗುರುಗಳ ಚರಣೆಗೆ ವಂದಿಸುತ್ತಾ ಬಂದಂಥ ಎಲ್ಲ ಗ್ರಾಮದ ಎಲ್ಲ ಭಕ್ತರೇ, ಮಾಧ್ಯಮ ಸ್ನೇಹಿತರೆ, ಈಗಾಗಲೇ ಗುರುಗಳು ಯಡೂರದಲ್ಲಿ ವಿಶೇಷವಾಗಿ ಮಾರ್ಚ್ 1ರಿಂದ 6ನೇ ತಾರೀಕುವರೆಗೆ ಒಂದು ಪವಿತ್ರ ಸ್ಥಾನದಲ್ಲಿ ವಿವಿಧ ಕಾರ್ಯಕ್ರಮ ಬಗ್ಗೆ ಈಗಾಗಲೇ ಪೂರ್ಣ ಪ್ರಮಾಣವಾಗಿ ಮಾಹಿತಿ ಕೊಟ್ಟಿದ್ದರು. ಈ ಭಾಗದ ಶಾಸಕರಾಗಿ ಮತ್ತು ಈ ಸಭೆಯ ಅಧ್ಯಕ್ಷನಾಗಿ ಇವತ್ತು ಈ ಕಾರ್ಯಕ್ರಮವನ್ನು ನಮ್ಮ ಯಡೂರು ವೀರಭದ್ರೇಶ್ವರ ಪಾದಕ್ಕೆ ವಂದಿಸುತ್ತಾ ಎಲ್ಲ ಭಕ್ತರಲ್ಲಿ ಏನು ವಿನಂತಿ ಮಾಡ್ತೀನಿ ಅಂದರೆ, ಈ ಕಾರ್ಯಕ್ರಮವನ್ನು ಯಶಸ್ವಿಯನ್ನು ಮಾಡಿ ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ರಾಜ್ಯದ ಸನ್ಮಾನ್ಯ ಮುಖ್ಯಮಂತ್ರಿ ಆಗಲಿ, ಉಪಮುಖ್ಯಮಂತ್ರಿ ಆಗಲಿ ಹಾಗೂ ಎಲ್ಲ ಶಾಸಕರು ಮತ್ತು ಸಚಿವರು ಈ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಸಹಭಾಗಿಯಾಗ್ತಾರೋ. ಎರಡನೇದು ವಿಶೇಷ ಅಂದರೆ ಎಲ್ಲ ಸಮಾಜದವರು ಯಡೂರದಲ್ಲಿ ಇವತ್ತು ನಮ್ಮ ಗಡಿ ಭಾಗದಿಂದ ಮಹಾರಾಷ್ಟ್ರ, ಕರ್ನಾಟಕ, ಗೋವಾ, ಮುಂದೆ ಆಂಧ್ರದಿಂದ ವಿಶೇಷವಾಗಿ ಗುರುಗಳ ಶ್ರೀಶೈಲ ಜಗದ್ಗುರು ಇರೋದ್ರಿಂದ ಅಲ್ಲಿಂದ ಕೂಡ ಭಕ್ತರ 5ನೇ ಮತ್ತು 6ನೇ ತಾರೀಕಿಗೆ 2 ದಿನ ವಿಶೇಷವಾಗಿ ಬೇರೆ ಬೇರೆ ರಾಜ್ಯದಿಂದ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿದ್ದರು. ಈ ಕಾರ್ಯಕ್ರಮದಲ್ಲಿ ಹಲವಾರು ಗುರುಗಳಿಗೆ ಹೇಳಿದರು, ಹಲವಾರು ಇವತ್ತು ವಿಶೇಷ ಓಪನಿಂಗ್ ಜೊತೆ ವಿವಿಧ ಕಾರ್ಯಕ್ರಮ ಕೂಡ ಈ ಕಾರ್ಯಕ್ರಮದಲ್ಲಿ ಸಹಭಾಗಿಯಾಗ್ತಾರೋ. ಕಾರ್ಯಕ್ರಮ ಯಶಸ್ವಿ ಮಾಡಿ ತಮ್ಮೆಲ್ಲರೂ ಸಹಾಯ ಸಹಕಾರ ಈ ದೇವಸ್ಥಾನ ಮೇಲೆ ಇದ್ದ ಎಲ್ಲರೂ ಕೂಡಿ ಈ ಕಾರ್ಯಕ್ರಮ ಯಶಸ್ವಿ ಮಾಡ್ತೀವಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಗುರುಗಳ ಆಶೀರ್ವಾದ ತಗೊಂಡ ಮುಂದಿನ ಕಾರ್ಯಕ್ರಮಕ್ಕೆ ಅವ್ರಿಗೆ ಇವತ್ತು ಅನುವು ಮಾಡಿಸ್ಕೊಡ್ತೀನಿ. ವ್ಯವಸ್ಥೆ ಹೋಗುವರು ಕೆಲಸ ಮಂದಿಗೆ ಭಕ್ತರು ಬರ್ತಿರ್ತಾರೆ ಹೆಚ್ಚಿನ ಜನಸಂಖ್ಯೆಯಲ್ಲಿ, ಅಂದರೆ ಬಂದವ್ರದ್ದು ವ್ಯವಸ್ಥೆ ಮತ್ತು ಊಟದ ವ್ಯವಸ್ಥೆ ಏನೇನು ಹೇಳಿ ನಮ್ಗೆ ಗೊತ್ತಾಗ್ತದೆ. ಈಗಾಗಲೇ ನಾವು ಎಲ್ಲ ಗ್ರಾಮದವ್ರು ಕೂಡಿ ಸುಮಾರು 15 ದಿನ ಹಿಂದ್ಗಡೆ ಪ್ರತಿಯೊಂದು ಇಂಗ್ಳಿ, ಚಂದೂರ್, ಮಾಂಜ್ರಿ, ಅಂಕ್ಲಿ, ಎಕ್ಸಂಬ, ನಣದಿ, ನೇಜ್, ಮಲಿಕ್ವಾಡ್, ಚಿಕ್ಕೋಡಿ ಈ ರೀತಿ ಒಂದೊಂದು ಕಮಿಟಿಗಳು ನಾವು ರಚನೆ ಮಾಡಿದೆವು. 15 ದಿವಸ ಹಿಂದ್ಗಡೆ ನಾವು ಎಲ್ಲ ಗುರುಗಳು ಕೂಡಿ ಪ್ರತಿಯೊಂದು ಕಮಿಟಿ, ಒಂದು ಸ್ವಾಗತ ಕಮಿಟಿ, ಒಂದು ಸ್ಟೇಜ್ ಕಮಿಟಿ, ಒಂದು ಅನ್ನದಾನ ಕಮಿಟಿ, ಒಂದು ಇರುವಂಥದ್ದು ವ್ಯವಸ್ಥಾ ಗುರುಗಳು ಬರಲಿ ಭಕ್ತ ಬರುವಂಥ ವ್ಯವಸ್ಥಾ ಕಮಿಟಿ, ಒಂದು ಕುಡಿ ನೀರು ಬಿಸಿಲು ಇರೋದ್ರಿಂದ ಕುಡಿ ನೀರು ಕಮಿಟಿ, ಒಂದು ಲೈಟಿಂಗ್ ಕಮಿಟಿ, ಸೆಕ್ಯೂರಿಟಿ ಕಮಿಟಿ. ಮುಂದೆ ವಿಶೇಷ ಕಾಳಜಿ ಅಂದರೆ ಕೃಷ್ಣ ಆರತಿ ಮಾಡುವಾಗ ಅಲ್ಲಿ ಯಾವುದೇ ರೀತಿ ಯಾಕಡೆ ಸಾಕಷ್ಟು ಹೋಳಿ ದಂಡೆ ಆ ಕಡೆ ಕಲ್ಲೋಳಿ ಐತಿ, ಈ ಕಡೆ ಬ್ಯಾರೇಜ್ ಐತಿ, ಯಾವುದೇ ರೀತಿ ಭಕ್ತರ ಅನಾನುಕೂಲ ಆಗಬಾರ್ದಂತ ಸುಮಾರು ಔಟ್ಸೋರ್ಸಿಸ್ ಮುಖಾಂತರ 200 ಸಿಬ್ಬಂದಿ ಮತ್ತು 100 ಪೊಲೀಸ್ ವಿಭಾಗದಿಂದ ಈಗಾಗಲೇ SP ಅವ್ರಿಗೆ ಮತ್ತು DC ಅವ್ರಿಗೆ ಪತ್ರ ಕೂಡ ಕೊಟ್ಟ ಹೆಚ್ಚಿನ ಸೆಕ್ಯೂರಿಟಿ ಕೂಡ ಈ ಭಾಗದಾಗ ನಾವು ಅವ್ರಿಗೆ ವಿನಂತಿ ಮಾಡಿ ಇಲ್ಲಿ ವ್ಯವಸ್ಥೆ ಮಾಡಿದೆವು. ಇವತ್ತು ಪ್ರತಿಯೊಂದು ಹಳ್ಳಿದಿಂದ ನಮ್ಮ ಎಷ್ಟು ಸ್ಕೂಲ್ ಅದಾವೆ, ಇವತ್ತು ವಿಶೇಷವಾಗಿ ನಮ್ಮ ತಾಯಿಂದರಿಗೆ ಬಸ್ಸದ ವ್ಯವಸ್ಥೆ ಪ್ರತಿಯೊಂದು ಊರದಿಂದ ವಿಶೇಷ ಮೀಟಿಂಗ್ ಮಾಡಿ ಪ್ರತಿಯೊಂದು ಗ್ರಾಮದಿಂದ ಹೆಣ್ಮಕ್ಳಿಗಾಗಲಿ ತಮ್ಮ ತಾಯಿಯಂದರು ಬರೋಕೆ ಬಸ್ಸದ ವ್ಯವಸ್ಥೆ ಮಾಡಿದೆವು. ಮತ್ತು ಪ್ರಚಾರ ಕಮಿಟಿ ಹಿಂಗೆ ನಾವು ಎಲ್ಲೆಲ್ಲಿ ಇವತ್ತು ನಮ್ಮ ಜಗದ್ಗುರು ಆಗಲಿ ಗುರುಗಳ ಜೋಡಿ ಶಿಷ್ಯರು ಯಾರು ಬರ್ತಾರೋ ಇವತ್ತು ನಾವು ಕಲ್ಲೋಳದಾಗ ಇರೋದು ವ್ಯವಸ್ಥೆ ಮಾಡಿದೆವು. ಮಾಂಜರಿದಾಗ ನಮ್ಮ ಮಠ ಐತಿ, ಎಕ್ಸಂಬದಾಗ ನಮ್ಮ ಸಮುದಾಯ ಭವನ ಐತಿ. ಹಿಂಗೆ ಎಲ್ಲರಿಗೂ ಒಂದೊಂದು ಕಮಿಟಿ ನೇಮಕೆ ಮಾಡಿ ಒಂದೊಂದು ಜವಾಬ್ದಾರಿ ಕೊಟ್ಟಿದ್ದೆವು. ಮುಂದೆ ಪಾರ್ಕಿಂಗ್ ಸಂಬಂಧ ಇವತ್ತು ಮಾಂಜರಿದಿಂದ ಏನು ಬರ್ತಾರೋ ಸುಮಾರು 5 ಎಕರೆ ಜಮೀನು ಪಾರ್ಕಿಂಗಿಗಲ್ಲಿ ನಾವು ಜಮೀನು ಜಾಗ ಖಾಲಿ ಮಾಡಿ ಆ ನಮ್ಮ ಮಾಂಜರಿದಿಂದ ಯಾರು ಬರ್ತಾರೋ ಅಲ್ಲಿ ಒಂದು 5 ಎಕರೆ ಜಮೀನು ಮಾಡಿದ್ದೀವಿ. ನಮ್ಮ ಕಲ್ಲೋಳದಿಂದ ಏನು ಬರ್ತಾರೆ ಸುಮಾರು ಅಲ್ಲಿ ಒಂದು 3 ಎಕರೆ ಜಮೀನು. ನಿನ್ನೆನೂ ಕೂಡ ನಾವು ಎಲ್ಲರೂ ಕೂಡ ಜಾಗನೂ ನೋಡ್ಕೊಂಡು ಬಂದ ಅಲ್ಲಿ ಜಮೀನು ಕೂಡ ಒಂದು ಪಾರ್ಕಿಂಗ್ ವ್ಯವಸ್ಥೆ ಮಾಡಿದೆವು.
ಈ ಪೆಂಡಾಲ್ದಾಗ ಸುಮಾರು 20,000 ಜನ, 20,000 ಕುರ್ಚಿ ಹಾಕಿ ಬಿಸಿಲು ಇರೋದ್ರಿಂದ ಯಾರಿಗೂ ಅಡಚಣೆ ಆಗಂಗಿಲ್ಲ. ಅಲ್ಲಿ ನೀರು ವ್ಯವಸ್ಥೆ ನಮ್ಮ ಕಡೆಯಿಂದ, ಮತ್ತು ಶೌಚಾಲಯ ಒಂದು 20 ಲಕ್ಷದಲ್ಲಿ ಒಂದು ಗಂಡು ಮಕ್ಕಳಿಗೆ ಒಂದು ಶೌಚಾಲಯ, ಒಂದು ಟ್ರಾಲಿ ಮೂಲಕ ಶೌಚಾಲಯ, ಹೆಣ್ಮಕ್ಳಿಗೆ ಒಂದು ಶೌಚಾಲಯ ಬೇರೆ ಬೇರೆ ಮಾಡಿಸಿದ್ವು. ಹೈ ಮಾಸ್ಕ್ ನಮ್ಮ ಮಾಂಜ್ರಿದಿಂದ ಬಂದಾಗ ಒಂದು ಹೈ ಮಾಸ್ಕ ನಮ್ಮ ಈ ಬಸವೇಶ್ವರ ದೇವಸ್ಥಾನ ಹತ್ರ ನಮ್ಮ ಇವತ್ತು ನೂತನ ಕಟ್ಟಡ ಏನು ಕಡೆ ಆಗತ್ತೀವಿ ಅಲ್ಲೊಂದು ಹೈ ಮಾಸ, ಹಿಂದ್ಗಡೆ ಏನು ಸ್ಟೇಜ್ ಹಾಕಿದ್ವಿ ಅಲ್ಲೊಂದು ಹೊಸ ಹೈ ಮಾಸ್ಕ, ಮತ್ತು ಕಲ್ಲೋಳ ಯಡೂರು ಬ್ರಿಡ್ಜ್ ಕಮ್ ಬ್ಯಾರೇಜ್ ಮೇಲೆ ಒಂದು ಹೈ ಮಾಸ್ಕ್. ಸುಮಾರು ಈ ರೀತಿ ಒಂದು 4 ವಿಶೇಷ ಹೈ ಮಾಸ್ಕ ನಿನ್ನೆ ಅಜ್ಜವರು ಕೂಡ ಎಲ್ಲೆಲ್ಲಿ ರೀತಿ ಜಾಗ ಸ್ಥಳವನ್ನು ಆಯ್ಕೆ ಮಾಡಿ ಇವತ್ತಿನಿಂದ ಅದಕ್ಕೆ ಚಾಲನೆನೂ ಕೊಡ್ತಾ ಇದ್ದೀವಿ. ನಾಳೆ ಬೃಹತ್ ಪೆಂಡಾಲ್ ವಿಶೇಷ ಈ ಭಾಗದಾಗ ಎಲ್ಲರಿಗೂ ಕುಂತು ಕಾರ್ಯಕ್ರಮ ಎಲ್ಲ ಭಕ್ತರು ಕುಂತು ನೋಡುವಂಗೆ ದೊಡ್ಡ ಪ್ರಮಾಣದಾಗ ಪೆಂಡಾಲ್ ವ್ಯವಸ್ಥೆ ಮಾಡಿಸಿದ್ದೆವು. ಸಾರಿಗೆ ವ್ಯವಸ್ಥೆ ಬಸ್ ಇದು ಹೇಳ್ತಿಲ್ಲ ಸರ್, ವಿಶೇಷ ಎಲ್ಲರಿಗೂ ಬಸ್ ಅದ, ಮತ್ತು ಪ್ರಸಾದ ವ್ಯವಸ್ಥೆ ಆ ದಿನ ಸನ್ಮಾನ್ಯ ಪ್ರಕಾಶಣ್ಣ ಹುಕ್ಕೇರಿ ಅವರು ಮತ್ತು ಪ್ರಭಾಕರ್ ಕೋರಿ ಅವ್ರದ್ದು ಇವತ್ತು ವಿಶೇಷವಾಗಿ ಅಜ್ಜವ್ರ ಕಡೆ ಮತ್ತು ಸ್ವಾಮೀಜಿಯವ್ರ ಕಡೆಯಿಂದ ಏನು ಇವತ್ತು ಸತ್ಕಾರ ಕಾರ್ಯಕ್ರಮ ಐತಿ, ಅನ್ನದಾನ ಕಾರ್ಯಕ್ರಮ ಇವತ್ತು ಬೆಂಡಿಗೇರಿ ಗುರುಗಳು ಕೂಡ ಅನ್ನದಾನದ ವ್ಯವಸ್ಥೆ ತಗೊಂಡಿದ್ರು. ಮತ್ತು ಆ ದಿನ ಯಾವ ದಿನ ಪ್ರಶಸ್ತಿ ಕೊಡೋದು ಕಾರ್ಯಕ್ರಮ ಐತಿ, ವಿಶೇಷ 1 ಲಕ್ಷ ಭಕ್ತರು ಬರ್ತಾರೋ ಅದೊಂದು ಪ್ರಸಾದ ವ್ಯವಸ್ಥೆ ನಮ್ಮ ಅನ್ನಪೂರ್ಣೇಶ್ವರಿ ಫೌಂಡೇಶನ್ ವತಿಯಿಂದ ಆ ದಿವಸ ನಾವು ಪ್ರಸಾದ ವ್ಯವಸ್ಥೆ ಎಲ್ಲ ಭಕ್ತರಿಗೆ ಇಟ್ಟಿದ್ದೆವು.